ವಾರ್ಡ್ ನಂಬರ್ 16ರ ತಿಮ್ಮಾಪುರ ಪೇಟೆಯ ನಿವಾಸಿ ಮತ್ತು ಜನಪರ ಸೇವೆಯಲ್ಲಿ ತೊಡಗಿಕೊಂಡಿರುವ ಬಂಕ ರಾಮಣ್ಣ ಅವರು ಇಂದು ಈ ರಾಜ್ಯದ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರಿಗೆ ರಾಜಧಾನಿ ಬೆಂಗಳೂರಲ್ಲಿ ಭೇಟಿಯಾಗಿ ಶಾಲು ಹಾಕಿ ಸನ್ಮಾನಿಸಿ ಬೊಕ್ಕೆ ನೀಡಿ ತಮ್ಮನ್ನು ಪರಿಚಯಿಸಿಕೊಂಡರು. ನಾನು ಐತಿಹಾಸಿಕ ಪುರುಷರ ಗಣ್ಯರ ಜನ್ಮದಿನದ ಸಂದರ್ಭದಲ್ಲಿ ಮತ್ತು ಸ್ವಾತಂತ್ರ್ಯೋತ್ಸವ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಬಡವರಿಗೆ ಅನ್ನದಾನ ಮಾಡಿಸುವುದಲ್ಲದೆ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಅವರ ಹಾರೈಕೆ ಬೇಗ ಚೇತರಿಕೆಗೆ ಶುಭ ಕೋರುವ ಕೆಲಸ ಮಾಡಿದ್ದೇನೆ. ರಕ್ತದಾನ ಶಿಬಿರದ ಮೂಲಕ ರೋಗಿಗಳ ನೆರವಿಗೆ ಭಾವಿಸಿದ್ದೇನೆ. ನನ್ನ ಸ್ನೇಹಿತರ ಮತ್ತು ಅಭಿಮಾನಿಗಳ ಬಳಗ ದೊಡ್ಡದಿದ್ದು ಅದರ ಮೂಲಕವೂ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸುತ್ತಾ ಜನರ ಜೀವನಾಡಿಯಾಗಿದ್ದೇನೆ. ನನಗೆ ರಾಜಕೀಯದಲ್ಲಿ ತುಂಬಾ ಆಸಕ್ತಿ ಇದೆ. ರಾಜಕೀಯ ಮೂಲಕ ಇನ್ನಷ್ಟು ಜನಪರ ಸೇವೆ ಮಾಡುವ ಆಸೆಯೂ ಬಂದಿದ್ದು ಆಶೀರ್ವಾದ ಬೇಕೆಂದು ಡಿಕೆ ಶಿವಕುಮಾರ್ ಅವರಲ್ಲಿ ಕೋರಿಕೊಂಡರು. ಮುಂಬರುವ ರಾಯಚೂರು ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಇಂಗಿತವನ್ನು ವ್ಯಕ್ತಪಡಿಸಿದರು. ಬಂಕ ರಾಮಣ್ಣ ಅವರ ಜನಪರ ಸೇವೆ, ರಾಜಕೀಯ ಉತ್ಸಾಹ ಕಂಡು ಡಿಕೆ ಶಿವಕುಮಾರ್ ಅವರು, ನೀನು ಯುವಕನಾಗಿದ್ದು ಜನಪರ ಸೇವೆ ನಿನ್ನಿಂದ ಇನ್ನಷ್ಟು ಸಾಧ್ಯವಾಗಬೇಕು. ನಿನಗೆ ಸಂಪೂರ್ಣ ಸಹಕಾರ ಕೊಡುವುದಾಗಿ ತಿಳಿಸಿದರು.